ನಮಸ್ಕಾರ ವೀಕ್ಷಕರೇ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸಂಚಿಕೆಯ 7ನೇ ಸಂಚಿಕೆಗೆ ಸ್ವಾಗತ. ಮೊದಲನೇ ಪ್ರಶ್ನೆ, ಕೀಟನಾಶಕವನ್ನು ನಾವು ಸಿಂಪಡಿಸಿದ್ದೀವಿ, ಆದರೆ ಶೇಂಗಾದಲ್ಲಿ ಎಲೆ ಚುಕ್ಕೆ ರೋಗ ಹತೋಟಿಗೆ ಬರ್ತಾ ಇಲ್ಲ, ಯಾಕೆ? ಕೀಟನಾಶಕದಿಂದ ರೋಗ ಯಾವುದೇ ಕಾರಣಕ್ಕೂ ಹತೋಟಿಗೆ ಬರೋದಿಲ್ಲ. ಕೀಟನಾಶಕ ಬರೀ ಕೀಟಗಳನ್ನು ಮಾತ್ರ ಕೊಲ್ಲುತ್ತೆ, ಆದರೆ ರೋಗವನ್ನು ಕೊಲ್ಲೋದಿಲ್ಲ. ಶೇಂಗಾದಲ್ಲಿ ಬರುವಂತಹ ಎಲೆ ಚುಕ್ಕೆ ರೋಗ ಒಂದು ಶಿಲೀಂಧ್ರ ರೋಗವಾಗಿರುತ್ತೆ. ಇದರ ನಿರ್ವಹಣೆಗೆ ಶಿಫಾರಸು ಮಾಡಿದಂತಹ ಶಿಲೀಂಧ್ರನಾಶಕವನ್ನು ನೀವು ಸಿಂಪಡಿಸಬೇಕಾಗುತ್ತೆ. ತೆಂಗಿನ ಮರಕ್ಕೆ ಪೊಟ್ಯಾಷ್ ಗೊಬ್ಬರವನ್ನು ಹಾಕ್ಬೋದಾ? 5 ವರ್ಷಕ್ಕಿಂತ ದೊಡ್ಡ ಮರಗಳಾದರೆ ಪ್ರತಿ ಮರಕ್ಕೆ ಸುಮಾರು 2 kg ಪೊಟ್ಯಾಷ್ ಗೊಬ್ಬರ ಬೇಕಾಗುತ್ತೆ. ಇದನ್ನು 2 ಕಂತುಗಳಾಗಿ ಕೊಡಬೇಕಾಗುತ್ತೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮೊದಲನೇ ಕಂತಿನಲ್ಲಿ 1 kg, ಅದೇ ರೀತಿ 2ನೇ ಕಂತಿನಲ್ಲಿ ಡಿಸೆಂಬರ್ ತಿಂಗಳಲ್ಲಿ 1 kg ಕೊಟ್ಟರೆ ಸೂಕ್ತ. ಪೊಟ್ಯಾಷ್ ಕೊಡೋದ್ರಿಂದ ಎಲೆ ಚುಕ್ಕೆ ರೋಗದ ಬಾಧೆ ಕಡಿಮೆ ಆಗುತ್ತೆ, ಹಾಗೆ ಇಳುವರಿನೂ ಕೂಡ ಹೆಚ್ಚುತ್ತೆ. 3ನೇ ಪ್ರಶ್ನೆ, ಕೀಟನಾಶಕ ಸಿಂಪಡಣೆ ಮಾಡಲು ಸರಿಯಾದಂತಹ ಸಮಯ ಯಾವುದು? ಬೆಳಿಗ್ಗೆ ಅಥವಾ ಸಂಜೆಯ ಸಮಯ ಸಿಂಪಡಣೆ ಮಾಡಿದ್ರೆ ಸೂಕ್ತ. 4ನೇ ಪ್ರಶ್ನೆ, ಕ್ಯಾಲ್ಸಿಯಂ ನೈಟ್ರೇಟ್ ಗೊಬ್ಬರದ ಜೊತೆ ನಾವು ಮೆಗ್ನೀಷಿಯಂ ಸಲ್ಫೇಟ್ ಗೊಬ್ಬರವನ್ನು ಮಿಶ್ರಣ ಮಾಡಿ ಕೊಡಬಹುದಾ? ಖಂಡಿತ ಬೇಡ. ಯಾಕಂತ ಅಂದರೆ ಇವೆರಡೂ ಗೊಬ್ಬರಗಳು ರಿಯಾಕ್ಟ್ ಆಗಿಬಿಟ್ಟು ಕ್ಯಾಲ್ಸಿಯಂ ಸಲ್ಫೇಟ್ ಎಂಬ ವಸ್ತು ತಯಾರಾಗುತ್ತೆ. ಇದು ನೀರಿನಲ್ಲಿ ಕರಗೋದಿಲ್ಲ ಹಾಗೂ ಸಸ್ಯಗಳಿಗೂ ಕೂಡ ಸಿಗೋದಿಲ್ಲ. 5ನೇ ಪ್ರಶ್ನೆ, ಟೊಮ್ಯಾಟೊ ಬೆಳೆಗೆ 0050 ಗೊಬ್ಬರವನ್ನು ಕೊಡಬಹುದೇ? ಖಂಡಿತವಾಗಿ ಕೊಡಬಹುದು. 0050 ಗೊಬ್ಬರ ಅಂತ ಅಂದರೆ ಸಲ್ಫೇಟ್ ಆಫ್ ಪೊಟ್ಯಾಷ್ ಅಥವಾ ಪೊಟ್ಯಾಷಿಯಂ ಸಲ್ಫೇಟ್ ಗೊಬ್ಬರ. ಇದರಲ್ಲಿ 50% ಪೊಟ್ಯಾಷಿಯಂ ಇರುತ್ತೆ. ಇದನ್ನು ಟೊಮ್ಯಾಟೊ ಬೆಳೆಗೆ ಕೊಡಬಹುದು. ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯಾದಂತಹ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.